ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬರೋದಾದ್ರೆ ಏನಿದು ಬಿಡದಿ ಟೌನ್ಶಿಪ್ ನಿಮ್ ಪ್ರಕಾರ? ಸರ್, ಇದು ಕುಮಾರಸ್ವಾಮಿರವರು, ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರದಲ್ಲಿ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಥ ತೀರ್ಮಾನ. ನಂತರ BMRDಯಿಂದ ಅದನ್ನು ನೋಟಿಫಿಕೇಶನ್ ಮಾಡಿ ಅದನ್ನು ಜಾಗತಿಕ ಟೆಂಡರ್ ಕರಿಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಜಾಗತಿಕ ಟೆಂಡರ್ನ ಕರೀತಾರೆ. ಅದನ್ನು ಇದು ಮಾಡದಂಥವ್ರು ಕುಮಾರಸ್ವಾಮಿ ಅವರೇ. ಯಾರು ಅವ್ರ ಹತ್ರ ಹೋಗಿ 2006ರಲ್ಲಿ ಯಾರು ಅವ್ರ ಹತ್ರ ಹೋಗಿ ನಾನು ಟೌನ್ಶಿಪ್ ಮಾಡಿ ಅಂತ ಯಾರು ಕೇಳಿರಲಿಲ್ಲ. ಓಕೆ, ನಾನು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀನಿ, ನಾನೇನೋ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು, ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು, ನಾನು ಹೊರಗಡೆ ಟೌನ್ಶಿಪ್ಗಳು ಆಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಮಾಡಿದಂಥವ್ರು ಕುಮಾರಸ್ವಾಮಿರವರು. ಟೌನ್ಶಿಪ್ ಮಾಡಲಿ, ಅದಕ್ಕೇನು ನಮ್ಮದು ತಕರಾರಿಲ್ಲ. ಆದರೆ ಒಂದು ಸಣ್ಣ ಇಂಟರಪ್ಷನ್. HD ಕುಮಾರಸ್ವಾಮಿ ಅವರ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಹೇಗಿತ್ತು? ಅವ್ರ ಪರಿಕಲ್ಪನೆ ಏನಿತ್ತು? ನಮ್ಮ ಜನರಿಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ? ಅವ್ರು ಯಾವ ಕಲ್ಪನೆ ಇಟ್ಕೊಂಡು ಬಿಡದಿ ಟೌನ್ಶಿಪ್ ಅಂತ ಹೇಳ್ತಾ ಹೋದ್ರು, ಸ್ವಲ್ಪ ವಿವರವಾಗಿ. ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಬೇಕು, ಎಲ್ಲಿ ಲೇಔಟ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಮತ್ತು ಟ್ರಾಫಿಕ್ ಕೂಡ ಸಮಸ್ಯೆ ಆಗ್ತಾ ಇದೆ, ಇವೆಲ್ಲವನ್ನು ಕಡಿಮೆ ಮಾಡಬೇಕು. ಎಲ್ಲಿ ಇಂಡಸ್ಟ್ರಿಗಳಿದಾವಲ್ಲ, ಈಗ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅನೇಕ ಜನ ಬೆಂಗಳೂರಿಗೆ ಬರ್ತಾರೆ ಎಲ್ಲ ವಿಚಾರಗಳಿಗೂ. ಆ ಒತ್ತಡ ಕಡಿಮೆ ಮಾಡಬೇಕು ಅಂತೇಳಿ ಅವರು ಅದೇನು ಅವರು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಅಂತ ಮಾಡಿಲ್ಲ, ಅದು ರಿಯಲ್ ಎಸ್ಟೇಟ್ಗೋಸ್ಕರನೇ ಮಾಡಿರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಇನ್ ದ ಸೆನ್ಸ್ ಸೈಟ್ಗಳನ್ನ ಮಾಡಿ ಅಲ್ಲಿ ಜನಗಳನ್ನ ಅಲ್ಲಿ ಅವ್ರಿಗೆ ಅಕಾಮಿಡೇಟ್ ಮಾಡಿ ಹೊರಗಡೆ ಬೆಂಗಳೂರಿಗೆ ಬರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟು ಬೇರೆ ಏನು ಅವರ ಆಲೋಚನೆಯಲ್ಲಿ ಇರಲಿಲ್ಲ. ನನಗೆ ಗೊತ್ತಿದ್ದಂಗೆ, ನನಗೆ ತಿಳಿದಿರೋ ವಿಚಾರ ಆದರೆ ಅದನ್ನೇನು ಆಲೋಚನೆಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಒಂದು ನೋಟಿಫಿಕೇಷನನ್ನು ಹೊರಡಿಸಿ, BMRDಯಿಂದ ಒಂದು ನೋಟಿಫಿಕೇಷನ್ನ ಹೊರಡಿಸಿ, ಇದು ನಾನೇನು ಬಿಡದಿನಲ್ಲಿ ಎಲ್ಲ ಟೌನ್ಶಿಪ್ಗಳಲ್ಲೂ ನಾವೇನು ಜಾಗನ ನಾವು ಗುರುತಿಸಿದ್ದೀವಿ, ಆ ಜಾಗನ ಯಾವುದೇ ಕಾರಣಕ್ಕೆ ನೀವು ನಮ್ಮ ಸರ್ಕಾರದ ಪೂರ್ವಾನುಮತಿ ಇಲ್ಲದೇ ಅದನ್ನು ಪರಭಾರೆ ಮಾಡ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಯಾವುದು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಮಾಡ್ತಾರೆ. ರೆಡ್ ಝೋನ್ ಬಂದಾಗ ಯಾವುದು ಕೂಡ ಟ್ರಾನ್ಸಾಕ್ಷನ್ ಆಗಲ್ಲ. ಅಲ್ಲಿ ರೆಡ್ ಝೋನ್ ಬಂದಾಗ ಟ್ರಾನ್ಸಾಕ್ಷನ್ ನಿಲ್ತದೆ ಅಲ್ಲಿಗೆ. ಅದಾದ ನಂತರ ಅವರು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲ್ಲ, ಅವರು ಪದಚ್ಯುತಿ ಆಗ್ತದೆ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರೆ, ಆಮೇಲೆ ಮತ್ತೆ ಚುನಾವಣೆ ಆಗ್ತದೆ. ಕರೆಕ್ಟ್. ಚುನಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಪೀರಿಯಡ್ ಇರ್ತದೆ. ಅಷ್ಟರಲ್ಲಿ ಜಾಗತಿಕ ಟೆಂಡರ್ ಮುಗಿದಿರ್ತದೆ. ಅಧಿಕಾರಿಗಳು ಅದನ್ನು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಏನು ಟೆಂಡರ್ನ ಕರೆದ್ರು, ಅದನ್ನು DLFನವರು 400 ಕೋಟಿನ ಸರ್ಕಾರಕ್ಕೆ ಫಿಕ್ಸೆಡ್ ಮಾಡಿ ನಾವು ಮಾಡ್ತೀವಿ ಇದನ್ನು ಅಂತೇಳಿ PPP ಮಾಡಲಲ್ಲಿ ಮಾಡ್ಲಿಕ್ಕೆ ಹೊರಡ್ತಾರೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ನಲ್ಲಿ ಮಾಡಲಿಕ್ಕೆ ಹೊರಡ್ತಾರೆ. ಅವರು 400 ಕೋಟಿನ ಡೆಪಾಸಿಟ್ ಮಾಡ್ತಾರೆ. ಆ ಡೆಪಾಸಿಟ್ ಟೆಂಡರ್ ಫೈನಲ್ ಆಗ್ತಕ್ಕಂಥದ್ದು ಗವರ್ನರ್ ಪೀರಿಯಡಲ್ಲಿ ಅಧಿಕಾರಿಗಳೇ ಮಾಡ್ತಾರೆ ಅದನ್ನು. ಆದರೆ ಟೆಂಡರ್ನ ಕರೆದಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರ ಪೀರಿಯಡಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಫೈನಲ್ ಆಗ್ತದೆ. ಫೈನಲ್ ಆದಾಗ ನಂತರ ಸರ್ಕಾರ ಹೋಗ್ತದೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ, ಹೊಸ ಸರ್ಕಾರ ಬರ್ತದೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಅವ್ನು DLF ಅವನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿತ್ಡ್ರಾ ಮಾಡ್ಕೊತಾನೆ DLF ಅವನು. ಆ ಸಂದರ್ಭದಲ್ಲಿ ಅವನು ವಿತ್ಡ್ರಾ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಕೊನೆ ಆಗ್ತದೆ, ಅವರ ಆಡಳಿತ ಕಡೆ ಆಗ್ತದೆ. ಆವಾಗ ಇವ್ರು ಬರ್ತಾರೆ, ಸದಾನಂದ ಗೌಡರು ಬರ್ತಾರೆ. ಸದಾನಂದ ಗೌಡರು ಬಂದಾಗ ಏನು ತೀರ್ಮಾನ ಮಾಡ್ತಾರೆ ಅಂತಂದರೆ, ಸದಾನಂದ ಗೌಡರು ಈ ಯಾವುದೂ ನಾವು ಡೆವಲಪ್ ಮಾಡೋದು ಬೇಡ, ಎಲ್ಲ ಟೌನ್ಶಿಪ್ಗಳನ್ನ ಬಿಡದಿ ಒಂದು ಮಾತ್ರ ನಾವು ಡೆವಲಪ್ ಮಾಡೋಣ, ಬಾಕಿದನ್ನೆಲ್ಲ ಡ್ರಾಪ್ ಮಾಡೋಣ ಅಂತೇಳಿ ಎಲ್ಲನೂ ಕೂಡ ಡ್ರಾಪ್ ಮಾಡ್ತಾರೆ. ಬಾಕಿ ಟೌನ್ಶಿಪ್ಗಳಲ್ಲಿರ್ತಕ್ಕಂಥ ರೆಡ್ ಝೋನನ್ನು ಡ್ರಾಪ್ ಮಾಡಿ ಬಿಡದಿ ಒಂದು ಉಳಿಸ್ಕೋತಾರೆ ಸದಾನಂದ ಗೌಡರು. ಯಾವ ಕಾರಣಕ್ಕಾಗಿ ಬಿಡದಿ ಅಲ್ಲಿ ಉಳಿಸ್ಕೊಳ್ಬೇಕು ಅಂತ ಆಲೋಚನೆ ಬರುತ್ತೆ? ಅದನ್ನ ನೀವು ಸದಾನಂದ ಗೌಡರನ್ನ ಕೇಳಬೇಕು. ನಿಮ್ಮ ಪ್ರಕಾರ ನನ್ನ ಪ್ರಕಾರ ಏನಂತಂದ್ರೆ, ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅತ್ಯಂತ ಹೆಚ್ಚು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಟೌನ್ ಅದು ಬಿಡದಿ ಟೌನು. ಇಂಡಸ್ಟ್ರೀಸ್ ಜಾಸ್ತಿ ಇದಾವೆ ಅಕ್ಕಪಕ್ಕ. ಇಂಡಸ್ಟ್ರೀಸ್ ಟೊಯೋಟಾ ಅಂತದ್ದು, ಬಾಷ್ ಅಂತದ್ದು, ದೊಡ್ಡ ದೊಡ್ಡ ಕಂಪನಿಗಳಿರ್ತಕ್ಕಂಥ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅಂತ. ನಂದಗುಡಿನೂ ಇತ್ತು, ಹೌದು. ಹೊಸಕೋಟೆನಲ್ಲೂ ಅದನ್ನ ನೋಟಿಫಿಕೇಶನ್ ಮಾಡಿದ್ರು, ಅದನ್ನ ಡ್ರಾಪ್ ಮಾಡ್ತಾರೆ. ಆದರೆ ಬಿಡದಿ ಮಾತ್ರ ಅವತ್ತು ಉಳಿಸ್ಕೊಳ್ತಕ್ಕಂಥ ಕೆಲಸ ನಡೀತದೆ. ತದನಂತರ ಅವ್ರ ಸರ್ಕಾರನೂ ಹೋಗ್ತದೆ, ಅವರು ಕೂಡ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ. ಪುನಃ ಯಡಿಯೂರಪ್ಪನವರೇ ಕಾಂಗ್ರೆಸ್ ಸರ್ಕಾರ ಬರ್ತದೆ 2013ರಿಂದ 2020ವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ, 2018ವರೆಗೆ. ಅವಾಗ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕೈ ಹಾಕಕ್ಕೆ ಹೋಗಲ್ಲ, ಇದನ್ನು ನೋಡ್ಲಿಕ್ಕೂ ಕೂಡ ಹೋಗಲ್ಲ ಅವರು. ಈ ಟೌನ್ಶಿಪ್ ಬಗ್ಗೆ ಏನು ಚರ್ಚೆನೂ ಕೂಡ ಏನೂ ಆಗಲ್ಲ. 2018ರಲ್ಲಿ ಮತ್ತೆ ಚುನಾವಣೆ ಆಗ್ತದೆ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತದೆ. ಕುಮಾರಸ್ವಾಮಿ ಅವರ ಕಾಂಗ್ರೆಸ್ಸಿನ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಸಮ್ಮಿಶ್ರ ಸರ್ಕಾರ ಆಗ್ತದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ತಾವೆಲ್ಲ ನೋಡಿರ್ಬೋದು. ನಾನು
ಜಾಗ ಬಿಟ್ಬಿಡ್ತಿದ್ದೆ, ನಾನು ಬಿಟ್ಬಿಟ್ಟಿದ್ದೆ ಅವಾಗ ಅಂತಕ್ಕಂಥದ್ದು. ಇದು ಶುರು ಮಾಡಿದವರೇ ಕುಮಾರಸ್ವಾಮಿ ಅವರು ಅಲ್ಲ. ಇದನ್ನು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಬಹುಶಃ ಅದ್ರದ್ದು ಬೇರೆ ದಿಕ್ಕಿನಲ್ಲೇ ತೆಗೆದುಕೊಂಡು ಹೋಗ್ತಿತ್ತದು. ರೆಡ್ ಝೋನ್ ಮಾಡಿದವರು ಕುಮಾರಸ್ವಾಮಿ ಅವರೇ, ಇದೇನು ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ. ಹಲವಾರು ಬದಲಾವಣೆಗಳ ನಂತರ ಸದಾನಂದ ಗೌಡರು, ಯಡಿಯೂರಪ್ಪನವರು ಅವರೆಲ್ಲ ಏನು ಮಾಡಲಿಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂತು 13ರಿಂದ, ಅದು ಏನೂ ಆಗಲ್ಲ. ಇವರು 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ. ಒಂದ್ಸರಿ ಆ ರೋಡಲ್ಲಿ ಹೋಗ್ತಾ ಇರ್ತಾರೆ. ಆರೋಹಳ್ಳಿಗೆ ನಮ್ಮ ಬೈರಮಂಗಲದಿಂದ ಅಲ್ಲ, ನಮ್ಮ ಬಿಡದಿಯಿಂದ ಆರೋಹಳ್ಳಿಗೆ ಹೋಗ್ತಾ ಇರ್ತಾರೆ. ಇವತ್ತು ಯಾರು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದಾರಲ್ಲ, ರೈತ ಮಹಿಳೆಯರು, ಪಾಪ ಹೆಣ್ಮಕ್ಳು ಅಲ್ಲಿ ಏನು ಬೈರಮಂಗಲದಲ್ಲಿ, ಆ ಹೆಣ್ಮಕ್ಳೇ ಇವ್ರನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಮುಖ್ಯಮಂತ್ರಿನ, ಅವ್ರಿಗೆ ಪ್ರೀತಿ ಜಾಸ್ತಿ. ನಾನು ಸೋತಿರ್ತೀನಿ ಅವಾಗ, ನಾನು ಕಾಂಗ್ರೆಸ್ ಸೇರಿದ್ದೆ, ನಾನು ಸೋತಿದ್ದೆ, ಬೇರೆಯವ್ರು ಶಾಸಕರಾಗಿದ್ರು, ಅವ್ರ ಜೊತೆ ಹೋಗಿ ಶಾಸಕರಾಗಿದ್ರು ಜನತಾ 18ರಲ್ಲಿ. ಅವಾಗ ಅವ್ರನ್ನ ಅಲ್ಲಿ ನಿಲ್ಲಿಸಿ, ಬೈರಮಂಗಲ ಸರ್ಕಲಲ್ಲಿ ನಿಲ್ಲಿಸಿ, ನೀವು ದಯಮಾಡಿ ಟೌನ್ಶಿಪ್ ಬಗ್ಗೆ ನಾವು ತೀರ್ಮಾನ ಮಾಡ್ಬೇಕು, ಇದನ್ನು ಬಿಟ್ಬಿಡಿ ಅಂತ ಹೆಣ್ಮಕ್ಳೆಲ್ಲ ಕೇಳ್ತಾರೆ. ಅವಾಗ ಕುಮಾರಸ್ವಾಮಿ ಅವರೊಂದು ಮಾತು ಹೇಳ್ತಾರೆ, ಏನು ಇದು ನನ್ನ ಕನಸಿನ ಕೂಸು, ಇದು ನಾನು ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ, ನಾನು ಬೇರೆ ರೀತಿಯಲ್ಲಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ.